ನಿಜ. ಎಸ್, ಸಿನಿಮಾದಲ್ಲಿ ನೀವು ಹೇಳಕ್ಕೆ ಹೊರಟಿರುವಂತಹ ಒಂದು ವಿಚಾರಗಳು ಅದೆಲ್ಲವೂ ಕೂಡ ಈಗಿನ ಜನ್ರೇಷನ್ ಅಥವಾ ಪ್ರತಿಯೊಂದು ಜನ್ರೇಷನ್ನಿಗೆ ಮುಟ್ಟಿದೆ ಅಂತ ಹೇಳಿ ಅನ್ಸುತ್ತಾ? ಈಗ ಬರ್ತಾ ಇರುವಂಥ ಒಂದು ರೆಸ್ಪಾನ್ಸನ್ನು ನೀವು ನೋಡ್ತಾ ಇದ್ರೆ? ಇಲ್ಲ, ಅದು ನನಗಿನ್ನೂ ಸಾಲ್ತಾ ಇಲ್ಲ. ಅಂದರೆ ಇನ್ನೂ ತಿಳ್ಕೊಬೇಕು, ಇನ್ನೂ ರೀಚ್ ಆಗಬೇಕು, ಇನ್ನೂ ತುಂಬ ಅಂದರೆ ತುಂಬಾ ಇದೆ. ಸೊ ಅದಕ್ಕೆ ಈ ಪವರ್ಫುಲ್ ಮೀಡಿಯಾ ಸಿನಿಮಾ, ಈ ಸಿನಿಮಾ ಥ್ರೂ ಆದರೂ ಇನ್ನೂ ತಿಳಿಸ್ಬೇಕು ಅನ್ನೋದು ಅಟ್ಲೀಸ್ಟ್ ಬಂದು ಸಿನಿಮಾ ನೋಡಬೇಕು. ರೀಚ್ ಮಾಡಿಸೋದೇ ದೊಡ್ಡ ಕೆಲಸ ನಮ್ಗಳಿಗೆ, ಮೇಕರ್ಸಿಗೆ ಅಂತೇಳಿ. CM ಅವ್ರನ್ನ ಭೇಟಿ ಮಾಡಿದ್ರಿ, ಏನು ಹೇಳಿದ್ರು CM ಅವರು? ಸಿನಿಮಾ ನೋಡ್ತಾರೆ. ಈಗ ಅಧಿವೇಶನ ನಡೀತಾ ಇದೆ, ಈ ಗ್ಯಾಪಲ್ಲಿ ನಾನು ನೋಡ್ತೀನಿ. ಯಾಕೆಂದರೆ ಒಳ್ಳೆ ಕಾಸ್ಗೋಸ್ಕರ ಮಾಡಿದ್ದೀರಾ. ಸಂವಿಧಾನ ಇದೆಲ್ಲನೂ ಇಟ್ಕೊಂಡು ಮಾಡಿರೋದ್ರಿಂದ ಸಂವಿಧಾನವೇ ದೊಡ್ಡ ವಿಷಯ. ಅವರಿಗೆ ತುಂಬ ಖುಷಿ ಆಯಿತು ಸಂವಿಧಾನದ ಬಗ್ಗೆ ಮಾತಾಡ್ತೀವಿ ಅಂತ. ಅವರು ಹುಟ್ಟು ಹೋರಾಟಗಾರ, ಹೋರಾಟದಿಂದ ಬಂದಿರುವಂಥವ್ರು, ಸಂವಿಧಾನ, ಪ್ರಜಾಪ್ರಭುತ್ವ ಇದ್ರ ಬಗ್ಗೆ ತುಂಬಾನೇ ಮಾತಾಡುವಂಥವ್ರು, ಆ ಗುಣಗಳನ್ನ, ಸಿದ್ಧಾಂತಗಳನ್ನ ಇಟ್ಕೊಂಡಿರುವಂಥವ್ರು. ಆದಷ್ಟು ಜನ ನೋಡ್ತೀನಿ ಅಂತ ಹೇಳಿದ್ದಾರೆ. ಇಡೀ ಮಂತ್ರಿಮಂಡಲ ಕೂಡ ನೋಡ್ತೀನಿ. ನನಗೆ ಎಲ್ಲ ಪಕ್ಷದ ನಾಯಕರು ಮತ್ತು ಎಲ್ಲ ಪಕ್ಷದ ಯಾರು ಮಿನಿಸ್ಟ್ರುಗಳಿದ್ದಾರೆ ಎಲ್ಲರೂ ಹೋಗಿ ನೋಡಬೇಕು ಅನ್ನೋ ಆಸೆ ನನಗೆ. ಯಾಕಂದರೆ ಇದು ನಾವು ಮಾಡಿರೋದು ಯಾವುದೇ ಒಂದು ಪಕ್ಷಕ್ಕಲ್ಲ, ಸಂವಿಧಾನದ ಎಲ್ಲರೂ ಸಂವಿಧಾನಕ್ಕೋಸ್ಕರನೇ ಓಡಾಡ್ತಾ ಇದ್ದೀವಿ, ಅದೊಂದು. ಮತ್ತು ಈಗ ನಾಳೆ ಅಂದರೆ ಈಗ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಒಂದು 150 ಜನ ಸ್ಟೂಡೆಂಟ್ಸು ಅವರೇ ನಮಗೆ ಲೆಟ್ರ್ ಬರೆದು, ಸರ್ ನಮಗೆ ಇಂಟ್ರೆಸ್ಟ್ ಇದೆ, ನಾವು ನೋಡ್ತೀವಿ, ನಾವು ನೋಡಿ ನಿಮಗೆ ತಿಳಿಸ್ತೀವಿ ಅಂತೇಳಿ ಅಲ್ಲಿಂದ ಯೂನಿವರ್ಸಿಟಿಯಿಂದ ಒಂದು ಜಾಥಾ ಥರ ನಡ್ಕೊಂಡ್ಬಂದು ಥಿಯೇಟ್ರಿಗೆ ಹೋಗ್ತಾ ಇದ್ದಾರೆ. ಇವೆಲ್ಲ ತುಂಬ ಖುಷಿಯಾಗೋ ವಿಷಯ. ವೆರಿ ಟ್ರೂ, ವೆರಿ ಟ್ರೂ. ಆ್ಯಂಡ್ ಯುಟಿ ಖಾದರ್ ಸರ್ ನೋಡಬೇಕು ಅಂತ. ಖಾದರ್ ಸರ್ ಕೂಡ ಅವರು ನಾನು ಸಿನಿಮಾ ನೋಡ್ತೀನಿ ಇದು, ಯಾಕಂದರೆ ನಾವು ಅದನ್ನೇ ಮಾತಾಡ್ತೀವಿ ಪ್ರತಿ ದಿವಸ ಕೂತ್ರೆ ನಿಂತರೆ ಸಂವಿಧಾನದ ಬಗ್ಗೆನೇ ನಾವು ಮಾತಾಡೋದ್ರಿಂದ ನಾನು ಪರ್ಸ್ನಲಾಗಿ ಅದು ಶೋನ ನೋಡ್ತೀನಿ ಅಂತ ಹೇಳಿದ್ದಾರೆ. ನಿಜ. ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾ ಒಂದು ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯದವರು ಕೂಡ ಬಂದು ನೋಡಬೇಕಾದಂಥ ಒಂದು ಅವಶ್ಯಕತೆ, ಅನಿವಾರ್ಯತೆ ಅದಿದ್ದೇ ಇದೆ ಅಂತ ನೋಡಬೇಕು ಈ ಸಿನಿಮಾ. ಅಟ್ಲೀಸ್ಟ್ ಪ್ರತಿಯೊಬ್ಬರು ಕೂಡ, ಯಾಕಂದರೆ ನೀವಾಗಲೇ ಹೇಳಿದ ಹಾಗೆ 80s ಕಾಲಘಟ್ಟದಲ್ಲಿ ಆಗುವಂಥ ಒಂದು ಕತೆ ಒಂದು ಸಮುದಾಯಕ್ಕೆ ಮಾತ್ರ ಇದು ಸೀಮಿತ ಅಲ್ಲ. ಇದು ಯಾವುದೋ ನಾವು ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಅನ್ನುವಂಥದ್ದಲ್ಲ ಸಿನಿಮಾದಲ್ಲಿ. ನಮ್ಮ ತಲೆಯಲ್ಲೇ ಇಲ್ಲ ಸರ್. ಕರೆಕ್ಟ್. ಇದು ಶ್ರಮಿಕ ವರ್ಗ, ಅದು ಪ್ರತಿಯೊಂದು ಸಮುದಾಯದಲ್ಲೂ ಇದ್ದಾರೆ. ಉನ್ನತ ವರ್ಗ, ಲೋ ವರ್ಗ ಅನ್ನೋದಲ್ಲ, ಶ್ರಮಿಕರು. ಹೌದು, ಬಡ ಕಾರ್ಮಿಕರು ಅಂತ ಹೇಳ್ಬೋದಾ? ಕೂಲಿಯವರು ಎಲ್ಲರೂ ಇದ್ದಾರೆ. ನನಗೆ ಎಲ್ಲ ಜಾತಿಯವರು ನಮ್ಮೂರಲ್ಲಿ ಕೂಲಿಯವರು ಇದ್ದಾರೆ, ಎಲ್ಲ ವರ್ಗದವರು ಕೂಲಿಯವರು. ನಾವು ಯಾವಾಗ ಹೇಳಿದ್ರು ಕೂಲಿಯವರು ಅಂತಾನೆ ನಾನು ಮೆನ್ಷನ್ ಮಾಡಿದ್ದು. ಬಡತನ ಅನ್ನೋ ಶಾಪ ಎಲ್ಲ ವರ್ಗದಲ್ಲೂ ಇದೆ ಸರ್, ಎಲ್ಲ ವರ್ಗದಲ್ಲೂ ಬಡತನ ಅನ್ನೋ ಶಾಪ. ಆ ಶಾಪದಿಂದ ಎದ್ದು ಬರೋಕ್ಕೆ ಆಗ್ತಾನೆ ಇಲ್ಲ ಸರ್. ನಮಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಆ ಶಾಪ ವಿಮೋಚನೆ ಆಗಿಲ್ಲ. ಆ ಶಾಪ ವಿಮೋಚನೆ ಮಾಡ್ಕೋಬೇಕಾದ್ರೆ ಸಂವಿಧಾನ ತಿಳ್ಕೋಬೇಕು, ಸಮಾನತೆ ಬರಬೇಕು. ಆ ಸಮಾನತೆಗೋಸ್ಕರ ನಾವು ಹೋರಾಡಬೇಕು. ಈಗ ನಾವು ಬೇರೆ ದೇಶಗಳನ್ನ ಹೋಲಿಸ್ಕೊಂಡ್ರೆ ನಾವು ಸಂವಿಧಾನದ ವಿಷಯದಲ್ಲಿ ತುಂಬ ಸಕ್ಸಸ್ ಕಂಡಿಲ್ಲ ಸರ್. ಬೇರೆ ದೇಶಗಳು ನೋಡಿದ್ರೆ ಆ ದೇಶದ ರೂಲ್ಸ್ಗಳಿಗೆ ನಮ್ಮ ಸಂವಿಧಾನ ಯಾವಾಗಲೂ ಮುಂದೆ ಹೇಗೆ ನಿಂತ್ಕೊಳ್ಳುತ್ತೋ ಅದನ್ನು ಯಾರೂ ಪಡ್ಕೋತಾ ಇಲ್ಲ. ಇಲ್ಲಿ ಬೇರೆ ದೇಶದಲ್ಲಿ ಎಷ್ಟು ಚೆನ್ನಾಗಿ ಖುಷಿಯಾಗಿದ್ದಾರೆ, ಎಷ್ಟು ಸಂತೋಷವಾಗಿದ್ದಾರೆ. ನಾವು ಯಾಕೆ ಮಾಡ್ಕೋತಿಲ್ಲ? ಅದನ್ನು ಮಾಡ್ಕೋಬೇಕು. ನಾನು ಅದಕ್ಕೆ ಹೇಳೋದು, ಈ 5 ವರ್ಷ ಅವಧಿಯಲ್ಲಿ ದಯಮಾಡಿ ಯಾವುದೇ ಪಾಲಿಟಿಷಿಯನ್ ಆಗಲಿ ಮನೆಗೆ ಅಟ್ಲೀಸ್ಟ್ ಒಂದು ಮಗುಗೆ ಸಂವಿಧಾನ ಆದರೂ ಗೊತ್ತಾಗಂಗೆ ಮಾಡಿ ದಯವಿಟ್ಟು ಅಂತ. ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮನಿಗೆ ಅವ್ನು ಕೈ ಹಿಡಿಬೋದಪ್ಪ, ವೋಟ್ ಮಾಡೋವಾಗ ಇದು ಮಾಡು ಅದು ಮಾಡು ಅಂತ. ಇಲ್ಲಾಂದರೆ ಕರ್ಕೊಂಡೋಗಿ ಯಾವುದು ಕೊತ್ತಬೇಕಪ್ಪ ಅನ್ನೋ ಕಾಲ ಇತ್ತು. ಹೌದು ಅಲ್ವಾ? ಆವಾಗ ನಮ್ಮ ಅಪ್ಪ ಅಮ್ಮ ಯಾವುದಕ್ಕೆ ಓಟ್ ಹಾಕಿದೆ ಅಂದರೆ ನಾವು ಹೇಳಂಗಿಲ್ಲ ಅನ್ನೋರು. ಇವತ್ತು ಹೇಳೋ ಹಾಗೆ ಮಾಡಬೇಕು ಮಕ್ಕಳು ಮನೆಯಲ್ಲಿ. ನೀನು ಯಾರಿಗೆ ಓಟ್ ಹಾಕ್ತಿದ್ಯಾ, ಯಾಕೆ ಆಗ್ತಾ ಇದೆಯಾ, ನೀನು ಹಾಕೋ ಕಾರಣ ಹೇಳು. ಯಾಕಂದ್ರೆ ನನಗೂ 18 ವರ್ಷ ಆಗಿದೆ, ನಾನು ಯಾರಿಗೆ ಹಾಕಬೇಕು ಅಂತ ಹೇಳ್ತೀನಿ. ನೀನು ಎಷ್ಟು ಓದಿದ್ಯಾ, ನಾನೆಷ್ಟು, ನೀನು ತಂದೆ ಹೌದು ತಾಯಿ ಹೌದು, ಅದರ ವಿಚಾರದಲ್ಲಿ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಸಂವಿಧಾನದ ಬಗ್ಗೆ ಓದಿದ್ದೀನಿ. ನಾನು ಯಾರಿಗೆ ವೋಟ್ ಮಾಡ್ತೀನಿ ಅಂತ ಯಾವತ್ತು ನಿಂತ್ಕೊಂಡು ಆ ಮನೆಯಲ್ಲಿ ಬ್ಲೈಂಡಾಗಿ ಓಟ್ ಹಾಕಿದ್ದೀರಾ, ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ದೀರಾ, ನನ್ನ ಜಾತಿ ನನ್ನ ಕಡೆ ಅಂತ ಓಟ್ ಹಾಕಿದ್ದೀರಾ. ಸಂವಿಧಾನವನ್ನು ತಿಳ್ಕೊಂಡು ಯಾವತ್ತು ಮನೆಯಲ್ಲಿ ಎಲ್ಲ ಓಟ್ಗಳು ಬೀಳುತ್ತೋ ಅವತ್ತು ನಮ್ಮ ದೇಶ ತುಂಬಾ ಪ್ರಜಾಪ್ರಭುತ್ವ ಅವತ್ತು ಬರುತ್ತೆ. ರಾಜಪ್ರಭುತ್ವ ರಿಯಲ್ ಪ್ರಜಾಪ್ರಭುತ್ವ. ಹೌದು ಸರ್, ಹೌದು 100%. ಎಸ್ ವಿಜಯ್, ಒಂದು ಅದ್ಭುತವಾದಂಥ ಸಿನಿಮಾ ಲ್ಯಾಂಡ್ ಲಾರ್ಡ್ ಸಿನಿಮಾನ ಕೊಟ್ಟಿದ್ದೀರಿ, ರೀಚ್ ಮಾಡಿಸ್ತಾ ಇದ್ರಿ ಜನರಿಗೆ, ಅದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ಸಿನಿಮಾ ಅನ್ನುವಂಥದ್ದನ್ನು ನೀವು ಹೆಗಲ ಮೇಲೆ ಹೊತ್ತು ಈ ಸಿನಿಮಾನ ಮುಡಿಸ್ತಾ ಇರೋದ್ರಿಂದಾಗಿ ಖಂಡಿತ ಸಕ್ಸಸ್ ಆಗಲೇಬೇಕು. ಸಕ್ಸಸ್ ಕಂಡಿದೆ. ಈ ರಿಲೀಸ್ ಆಗಿ ಎಷ್ಟು ದಿನಗಳಲ್ಲಿ ಒಂದು ಒಳ್ಳೆ ಚೆನ್ನಾಗಿ, ನಾನು ಅದಕ್ಕೆ ಕಲೆಕ್ಷನ್ ಕೇಳಕ್ಕೆ ಹೋಗಲಿಲ್ಲ,
ಗೊತ್ತು ಜನ ಥಿಯೇಟ್ರಲ್ಲಿ ನಾನು ನೆನ್ನೆ ನೋಡಿದಾಗಲೇ ಗೊತ್ತಾಯ್ತು ಕಲೆಕ್ಷನ್ ಹೆಂಗಾಗ್ತಿದೆ ಅಂತ. ಬಟ್ ಇದು ಕಲೆಕ್ಷನ್ಗೂ ಮೀರಿದ ಸಿನಿಮಾ ಆಗಬೇಕು ಅಂತ. ಹೌದು ಸರ್. ಎಲ್ಲರೂ ಪ್ರೊಡ್ಯೂಸರ್ ಸೇಫ್ ಆಗಬೇಕು. ಅಫ್ಕೋರ್ಸ್ ನಾವು ನೋಡ್ತೀವಿ. ವಿಜಯ್ ಸರ್ ಹೇಳಿದ್ರು, ಇದು ಏನು ನಮ್ಗೆ ಅಷ್ಟು ಬಡ್ಜೆಟ್ ಅಲ್ಲಪ್ಪ, ಇದು ಎಷ್ಟು ಜನ ತಲುಪ್ತಿ ಅನ್ನೋದು ನನಗೆ ಚಾಲೆಂಜ್ ಆಗಬೇಕು. ಇದನ್ನ ಇಷ್ಟು ಫಸ್ಟ್ ಕನ್ನಡದಲ್ಲಿ ತಲುಪಿಸೋಣ, ಎಷ್ಟು ಮನೆಗೆ ತಲುಪಿಸೋಣ, ಆಮೇಲೆ ಬೇರೆದು ನೋಡೋಣ ಅಂತ ಹೇಳಿದ್ದ. ನನಗೆ ಅದು ಖುಷಿ ಆಯಿತು. ಅವರು ಬಜೆಟ್ ವಿಚಾರಕ್ಕೆ ಬರಲೇ ಇಲ್ಲ. ಫಸ್ಟ್ ಎಲ್ಲರೂ ನೋಡ್ಬೇಕು ಈ ಸಿನಿಮಾ, ಈ ಥರದ್ದು ನಾವು ಮತ್ತೆ ಮಾಡಲ್ಲ. ಅವ್ರಿಗೆ ಅದೇ ಒಂದು ಟೆನ್ಷನ್, ಈ ಥರದ್ದು ಮತ್ತೆ ನಾನು ಯಾವಾಗ ಮಾಡ್ತೀನೋ ಪ್ರಯತ್ನ, ಇದು ನೋಡಬೇಕು, ಇದು ಸಕ್ಸಸ್ ಆದರೆ ಮತ್ತೆ ನಾನು ಬೇರೆ ಬೇರೆ ಎಲ್ಲ ವರ್ಗದ ಕ್ಯಾರೆಕ್ಟರ್ಗಳು ನಾನು ಮಾಡಬೇಕು. ಅದು ರಾಜ್ಕುಮಾರ್ ಸರ್ ಮಾಡಿದ್ದಾರೆ. ಅದಾದಮೇಲೆ ನಾವು ಆ ಥರದ್ದು ಮಾಡ್ಬೇಕು, ಅದೇ ಹಾದಿಯಲ್ಲೂ ಅದು ಹೇಳ್ತಾನೆ ಇರ್ತಾರೆ ಬ್ಯಾಕ್ಗ್ರೌಂಡಲ್ಲಿ. ಓಕೆ, ವಾಟ್ ನೆಕ್ಸ್ಟ್ ಹಾಗಾದ್ರೆ ವಿಜಯ್? ಎಲ್ಲ ಕಡೆ ಸಿನಿಮಾ ನೋಡಿ ಸಂವಿಧಾನಕ್ಕೆ ಬೆಲೆ ಕೊಡಂಗಾಗಲಿ. ಜೈ ಸಂವಿಧಾನ. ಅಬ್ಸಲ್ಯೂಟ್ಲಿ. ಅಂಡ್ ಮಗಳಂತೂ ಬಂದ್ಲು, ಇನ್ನೊಬ್ಳು ಕಾಯ್ತಾ ಇದ್ದಾಳೆ ಸಿಟಿ ಲೈಟ್ಸ್ ಅಲ್ಲಿ. ಈಗ ಇವಳು ಈ ತರ ಪರ್ಫಾರ್ಮೆನ್ಸ್ ಅಂದ್ರೆ ನಾನು ಅದಕ್ಕಿಂತ ಅದ್ಭುತ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಮನೇಲಿ ಈ ಟಾಕ್ ಫೈಟ್ಸ್ ನಡೆಯುತ್ತಾ ಅಪ್ಪ ಮಕ್ಕಳು ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಅಪ್ಪ ನಂದೆಂಗಪ್ಪ ಡೈರೆಕ್ಟರ್, ಇದಕ್ಕೆ ನಾನು ಡೈರೆಕ್ಟರ್. ಇದು ಚೆನ್ನಾಗಿದೆ. ಇಬ್ರು ಸಿಕ್ಕಾಗ ಅದೇ ಚಾಲೆಂಜ್, ಯಾರು ಇವ್ರ ಡೈರೆಕ್ಷನ್ ಅಲ್ಲಿ ಬೆಸ್ಟ್ ಬರುತ್ತಾ, ನನ್ನ ಡೈರೆಕ್ಷನ್ ಬೆಸ್ಟ್ ಬರುತ್ತಾ ಅಂತ. ಬಟ್ ಸೋ ಫಾರ್ ಇಲ್ಲಿ ಡೇಟಿಗೆ ನೀವು ಗೆದ್ದಿದ್ದೀರಿ. ಇನ್ ಸಿಟಿ ಲೈಟ್ಸ್ ನೋಡೋಣ, ಅವಾಗ ಗೊತ್ತಾಗುತ್ತೆ. ಇಲ್ಲ, ಕೆಲವು ಸೋಲೋದು ನನಗೆ ಗೊತ್ತಿಲ್ಲ. ಇಲ್ಲ ನಾನೇ ಒಪ್ಕೊತೀನಿ. ಆ ಶ್ರಮ ಇದೆಯಲ್ಲ, ಆ ಪರಿಶ್ರಮ ಇದೆಯಲ್ಲ, ಅದು ನಿಮಗೆ ಸೋಲೋ ಗೆಲುವೋ, ಬಟ್ ಆ ಶ್ರಮ ಇರುತ್ತಲ್ಲ ಅದು ಯಾವತ್ತೂ ಅಲ್ಲ. ನಾನು ಕೆಲವು ಕ್ಲಿಪ್ಗಳು ನೋಡಿದ್ದೀನಿ, ಅದ್ರದ್ದು ಬೇರೆ ಲೆವೆಲ್ ಎಲ್ಲ ಮಾಡಿಸಿದ್ದಾರೆ ಸರ್. ಇದು ಸಂವಿಧಾನದ ಲೈಟು, ನೆಕ್ಸ್ಟ್ ಬರೋದು ಸಿಟಿ ಲೈಟ್. ಎರಡೂ ಲೈಟ್ಸ್ಗಳು ಬಹಳ ಮುಖ್ಯ ಆಗುತ್ತೆ ಜೀವನದಲ್ಲಿ. ಅದರಲ್ಲಿ ಸಂವಿಧಾನ ಮೇಲ್ ನಿಲ್ಲುತ್ತೆ. ಸಂವಿಧಾನ ಯಾವಾಗಲೂ ಫಸ್ಟ್ ಪ್ಲೇಸ್ ಬರಬೇಕು ಯಾವಾಗಲೂ. ಅದೇ ನಮಗೆ ಬ್ಯಾಕ್ ಬೋನ್. ನಮ್ಮ ಜೀವನನೇ ಅದು ಸಂವಿಧಾನದ ಮೇಲೆನೇ ಇರೋದು. ಎಸ್ ಜಡೇಶ್, ಫೈನಲಿ ಏನ್ ಹೇಳ್ತೀರಿ? ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಈ ಅತಿ ಹೆಚ್ಚು ತಮ್ಮ FB ವಾಲಲ್ಲಿ ಮತ್ತು ಒಬ್ರಿಗೊಬ್ರಿಗೆ ಸಿನಿಮಾ ಚರ್ಚೆ ಆಗಿದ್ದು ನನ್ನ ನೆನಪಲ್ಲಿ ಇದೇ ಮೊದಲ ಸಿನಿಮಾ ಅಂತ ಅನಿಸುತ್ತೆ. ಎಫ್ ಬಿಲಿ ಬರಿತಾ ಇರುವಂಥ ಎಲ್ಲ ವಿದ್ಯಾವಂತರಿಗೆ ಮತ್ತು ನಮಗೆ ಸಪೋರ್ಟ್ ಮಾಡಿದಂಥವ್ರಿಗೆ ನಿಮ್ಗೆ ನಾವು ಚಿರಋಣಿ ಆಗಿರ್ತೀವಿ. ಯಾವಾಗಲೂ ಏನು ದಿನಕ್ಕೆ ಒಂದು 50-60 ಇರುತ್ತೆ ಟ್ಯಾಗ್ ಮಾಡಿ ದಿನಕ್ಕೆ. ಮತ್ತು ವಾಟ್ಸಪ್ಪಲ್ಲಿ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಹಚ್ಕೋತಾರೆ. ಮತ್ತು ಆದರೆ ಪ್ರಭಾವಕ್ಕೊಳಗಾದವ್ರಿಗೆ ಇನ್ನೂ ಹೆಚ್ಚಾಗಿ ಕನೆಕ್ಟ್ ಆಗುತ್ತೆ. ಸರ್, ನನ್ನ ತಂದೆಗಾಗಿತ್ತು, ನಾನು ನೋಡಿದ್ದೀನಿ, ನಂದು. ಸೊ ನನಗೆ ಅದೇ ನನ್ನ ದೊಡ್ಡ ಸಕ್ಸಸ್. ಅಂದರೆ ಇಷ್ಟು ಸಂವಿಧಾನ ಮನೆ ಸಂವಿಧಾನ ತಲುಪಬೇಕಂದ್ರೆ, ಬಟ್ ಈ ಸಿನಿಮಾ ಮನದಲ್ಲೇ ತಲುಪ್ತಾ ಇದೆ. ಅದು ನನಗೆ ಖುಷಿ ಇದೆ. ನೆನ್ನೆ ಒಬ್ಬರು ತುಂಬ ಹಿರಿಯರು ಸರ್ ಒಂದೇ ಒಂದು ಸರಿ ತಬ್ಗೊಂಬದ ಅಂದರು. ತುಂಬ ದೊಡ್ಡವರು. ನಾನು ಸರ್ ಅಂದೆ, ಬನ್ನಿ ಇಲ್ಲಿ ಅಂತ ತಬ್ಕೊಂಡು ನಾನು ಆಮೇಲೆ ಯಾಕೆ ಸರ್ ಅಂದೆ, ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀವಿ ರೀ ನಾವು ಅಂದರು. ನನಗೆ ಒಂಥರ ಆಗೋಯ್ತು ಅವಾಗ. ಎಸ್, ಅಫ್ಕೋರ್ಸ್. ಅದಕ್ಕೆ ಅವ್ರು ಹೇಳ್ದಾಗೆ ಪ್ರತಿಯೊಂದು ಮನೆಗಳಲ್ಲಿ ನೀವು ಯಾವ ಬುಕ್ ಇಡ್ತಿರೋ ಬಿಡ್ತಿರೋ ಅದು ನಿಮ್ಮ ಪರ್ಸ್ನಲ್ಲು. ಬಟ್ ಸಂವಿಧಾನದ ಪುಸ್ತಕ ನಿಮ್ಮ ಮನೆಯಲ್ಲಿ ಇರಬೇಕು. ಮಕ್ಕಳುಗಳಿಗೆ ಹೇಳಬೇಕು, ಸಂವಿಧಾನ ಇದು ಹೇಳುತ್ತಪ್ಪ ನಮಗೆ, ನನ್ನ ಕರ್ತವ್ಯಗಳೇನು, ನನ್ನ ಹಕ್ಕುಗಳೇನು, ಎರಡನ್ನೂ ಕೂಡ ತಿಳ್ಕೊಂಡು ಜೀವನ ನಡೆಸಿದ್ರೆ ಅವಾಗ ಸಮಾನತೆ ಅನ್ನುವಂಥದ್ದು ಬರೋದು. ನಿಮ್ಮ ವಾಹಿನಿ ಮೂಲಕ ಎಲ್ಲ ಹಳ್ಳಿಯ ಹಿರಿಯರು ಹಳ್ಳಿಗೂ ಸಂವಿಧಾನ ಬೇಕು ಅನ್ನೋ ಥರ ಹಳ್ಳಿಗೂ ಬಂದು ಈ ಸಿನಿಮಾ ನೋಡಿ ಅದಕ್ಕೆ ಸಾರ್ಥಕ ಆಗುತ್ತೆ. ಖಂಡಿತ. ಎಸ್, ಲ್ಯಾಂಡ್ ಲಾರ್ಡ್ ಇನ್ನಷ್ಟು ಹ್ಯೂಜ್ ಸಕ್ಸಸ್ ಕಾಣಲಿ. ಸಕ್ಸಸ್ ಇನ್ ದ ಸೆನ್ಸ್ ಮತ್ತಷ್ಟು ಜನರಿಗೆ ರೀಚ್ ಆಗಲಿ, ಎಲ್ರಿಗೂ ರೀಚ್ ಆಗಲಿ ಈ ಸಿನಿಮಾ ಅನ್ನೋದು ನಮ್ಮ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಲ್ಯಾಂಡ್ ಲಾರ್ಡ್ನ ಕಥೆ. ಎಲ್ಲರೂ ಕೂಡ ಹತ್ತಿರದ ಥಿಯೇಟ್ರಿಗೆ ಹೋಗಿ ಈ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ನೋಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.